ನಾವೊಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂದರೆ ನಾವು ಎವ್ರಿ ಸಂಡೇ ಅಪ್ಲೋಡ್ ಮಾಡ್ತೀವಿ. ಇದು ಬಂದ್ಬಿಟ್ಟು ವೀಕ್ಲಿ ನ್ಯೂಸ್ ಆಗಿರುತ್ತೆ. ವೀಕ್ಲಿ ಏನೇ ನ್ಯೂಸ್ ಬಂದಿದೆ, ಯಾವ್ಯಾವ ಕಂಪ್ನಿದು ರಿಸಲ್ಟ್ ಬಂದಿದೆ, ವರ್ಲ್ಡಲ್ಲಿ ಏನಾಗಿದೆ, ವರ್ಲ್ಡ್ ಎಕಾನಮಿ ಏನಾಗಿದೆ, ಇದ್ರ ಬಗ್ಗೆ ಎಲ್ಲನೂ ಎವ್ರಿ ಸಂಡೇ ಬಂದು ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋ ಹೇಗಿರುತ್ತೆ ಅಂದರೆ ಫಸ್ಟು 10 ನಿಮಿಷ ಸ್ಟಾಕ್ಸ್ ಬಗ್ಗೆ ಇರುತ್ತೆ, ಇನ್ನು 6 7 ನಿಮಿಷ ಗ್ಲೋಬಲ್ ರಿಲೇಟೆಡ್ ನ್ಯೂಸ್ ಇರುತ್ತೆ. ಇನ್ನು ಉಳಿದಿದ್ದ 10 ನಿಮಿಷದಲ್ಲಿ ನೀವು ಹಳೆ ವಿಡಿಯೋದಲ್ಲಿ ಏನೇನು ಕ್ವಶನ್ ಕೇಳಿರ್ತೀರಲ್ವಾ, ಆ ಕ್ವಶನ್ಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇದನ್ನು ಎವ್ರಿ ಸಂಡೇ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ನಮಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಇವಾಗಲೇ ಲೈಕ್ ಮಾಡಿ, ಯಾಕಂದರೆ ಲೈಕ್ ಮಾಡಿದ್ರೆ ಇದು ಜಾಸ್ತಿ ಜನಕ್ಕೆ ಪುಷ್ ಆಗುತ್ತೆ ವಿಡಿಯೋ. ಮೊದಲನೇದು SJVN 40% ಬೀಳುತ್ತೆ ಅಂತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ರಿಪೋರ್ಟ್ ಕೊಟ್ಟಿದ್ದಾನೆ. ಯಾಕಂದರೆ ಅವನು ಹೇಳ್ತಿದ್ದಾನೆ ಇದು ಅನ್ಫೇವರಬಲ್ ರಿಸ್ಕ್ ಇದೆ, ಆಮೇಲೆ ಪ್ರಾಜೆಕ್ಟ್ಗಳನ್ನ ಇವರು ಡಿಲೇ ಮಾಡ್ತಾ ಇದ್ದಾರೆ, ಇದರಿಂದ ಇದು ಪ್ರೈಸ್ ಏನು ಟ್ರೇಡ್ ಆಗ್ತಾ ಇದೆ ಅದು ವರ್ತಿಲ್ಲ, ಇದು 40% ಕೆಳಗೆ ಬರೋ ಚಾನ್ಸಸ್ ಇದೆ ಅಂತ ಅವ್ನು ಹೇಳ್ತಾ ಇದ್ದಾನೆ. ಅದೇ ರೀತಿ ಮಸ್ಗಾನ್ ಡೆಕ್ ಕೂಡ 77% ಬೀಳುತ್ತೆ ಅಂತ ICICI ರಿಪೋರ್ಟ್ ಕೊಟ್ಟಿದ್ದ. ಅವ್ನು ರಿಪೋರ್ಟ್ ಕೊಟ್ಟಾದ್ಮೇಲೆ ಇದು ಆಲ್ರೆಡಿ 10% ಕೆಳಗೆ ಬಿದ್ದಿದೆ. ಈ ರಿಪೋರ್ಟ್ಗಳನ್ನ ಬ್ರೋಕರ್ ರಿಪೋರ್ಟ್ ಅಂತ ಕರೀತಾರೆ. ಬ್ರೋಕರ್ಗಳು ಏನು ಮಾಡ್ತಾರೆ, ಯಾವ್ದು ಬೈ ಮಾಡ್ಬೋದು, ಯಾವ್ದು ಸೆಲ್ ಮಾಡ್ಬೋದು ಅಂತ ರಿಪೋರ್ಟ್ ಕೊಡ್ತಾರೆ. ಇದನ್ನೇ ಬ್ರೋಕರ್ ರಿಪೋರ್ಟ್ ಅಂತ ಕರೀತಾರೆ. ಆಕ್ಚುಲಿ ಮಾರ್ಕೆಟ್ ಈಗಿರೋ ಪರಿಸ್ಥಿತಿನಲ್ಲಿ ಇಂಥವೆಲ್ಲನೂ ಇಗ್ನೋರ್ ಮಾಡುತ್ತೆ. ಯಾವಾಗ ಬುಲ್ ಮಾರ್ಕೆಟ್ ಇರುತ್ತೆ, ಬುಲ್ ಮಾರ್ಕೆಟ್ ಅಂದರೆ ಎಲ್ಲ ಮಾರ್ಕೆಟು ಮೇಲೆ ಹೋಗ್ತಾ ಇರುತ್ತಲ್ಲ, ಅಂಥ ಟೈಮಲ್ಲಿ ಇವ್ರು ಯಾರು ಏನು ಹೇಳಿದ್ರು ಮಾರ್ಕೆಟ್ ಕೇರ್ ಮಾಡಲ್ಲ. ಅದೇ ರೀತಿ IRDA ಸೆಲ್ಲಿಂಗ್ ಕಾಲ್ ಕೊಟ್ಟಿದ್ರು 140ಕ್ಕೆ ಬರುತ್ತೆ ಅಂತ. ಅದು ಶೇರ್ ಪ್ರೈಸ್ ಅಲ್ಲಾಡ್ತಾನೂ ಇಲ್ಲ. ಯಾಕಂದರೆ ಇಲ್ಲಿ ರೀಟೇಲ್ ಫ್ಲೋ ಜಾಸ್ತಿ ಇದೆ. ಈ ಸ್ಟಾಕ್ ಏನೇನಿದಾವಲ್ಲ, ಇಷ್ಟೋ ತನಕ ಹೇಳಿದ 3 ಸ್ಟಾಕಲ್ಲೂ ರೀಟೇಲ್ ಫ್ಲೋ ಜಾಸ್ತಿ ಇದೆ. ರೀಟೇಲ್ ಅಂದರೆ ನಿಮ್ಮಂಥ ಜನಗಳು ಅನಲೈಸಿಸ್ ಮಾಡಲ್ಲ, ಏನು ಮಾಡಲ್ಲ, ಫ್ರೆಂಡ್ ಬೈ ಮಾಡ್ದ, ಅವ್ರು ಬೈ ಮಾಡ್ದ ಅಂತ ತಗೊಂಡೋಗಿ ಬೈ ಮಾಡ್ತಿರ್ತಾರೆ, ಇಲ್ಲ ಡೈಲಿ ಮೇಲ್ ಹೋಗ್ತಿದೆ ಅಂತ ತಗೊಂಡೋಗಿ ಬೈ ಮಾಡ್ತಿರ್ತಾರೆ. ಇಲ್ಲಿ ಫಂಡಮೆಂಟಲ್ ವರ್ಕ್ ಆಗೋದೇ ಇಲ್ಲ. ಇಲ್ಲಿ ಯಾವುದೇ ರಿಪೋರ್ಟ್ ಬಂದ್ರೂ ಶೇರ್ ಪ್ರೈಸು ಅಷ್ಟೊಂದು ರಿಯಾಕ್ಟ್ ಮಾಡೋದೇ ಇಲ್ಲ. ಈ ಮ್ಯಾಜಗಾನ್ ಟೆಕ್ ಮಾತ್ರ ಡೌನ್ ಆಗಿದೆ, 10% ಡೌನ್ ಆಗಿದೆ ರಿಪೋರ್ಟ್ ಬಂದ ಮೇಲೆ. ಆದರೆ ವಾಪಸ್ ಮತ್ತೆ ರಿಕವರ್ ಆಗ್ಬೋದು. ಬಟ್ ಏನಾದರೂ ಬಿಯರ್ ಮಾರ್ಕೆಟ್ ಸ್ಟಾರ್ಟ್ ಆದರೆ ಡೌನ್ ಆಗಕ್ಕೆ ಸ್ಟಾರ್ಟ್ ಆದರೆ ಯಾವ ಮೇಲೆ ಹೋಗಿರ್ತಾವೆ ಅವೇ ಫಸ್ಟ್ ಬೀಳ್ತವೆ. ಫಂಡಮೆಂಟಲಿ ಚೆನ್ನಾಗಿಲ್ಲ ಅಂದರೆ 50 ಅಲ್ಲ 70-80% ಕೆಳಗೆ ಬೀಳುತ್ತೆ. ಎಷ್ಟು ಫಾಸ್ಟಾಗಿ ಮೇಲೋಗಿರುತ್ತೋ ಅದಕ್ಕಿಂತ ಫಾಸ್ಟಾಗಿ ಕೆಳಗೆ ಬೀಳುತ್ತೆ. ಬಟ್ ನೀವು ಇವ್ರು ಯಾವುದೋ ರಿಪೋರ್ಟ್ ಕೊಟ್ಟರು, ಬೈ ಮಾಡೋಕ್ಕೆ ಹೇಳಿದ್ರು, ಸೆಲ್ ಮಾಡೋಕ್ಕೆ ಹೇಳಿದ್ರು ಅಂತ ನೀವು ಡಿಸಿಷನ್ ತಗೊಂಡ್ಬೇಡಿ. ಆ ರಿಪೋರ್ಟಲ್ಲಿ ಏನಿದೆ ಅಂತ ಓದಿ. ಬ್ರೋಕರ್ ರಿಪೋರ್ಟ್ ಸಿಗುತ್ತೆ ನಿಮಗೆ, ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ಬ್ರೋಕರ್ ICICI ರಿಪೋರ್ಟ್ ಆನ್ ಮಸ್ಗಾನ್ ಡೆಕ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಆ ರಿಪೋರ್ಟ್ನ ಓದಿ ಅವ್ನು ಏನಕ್ಕೆ ಸೆಲ್ ಮಾಡೋಕ್ಕೆ ಕೊಟ್ಟಿದ್ದಾನೆ ಅಂತ, ಏನಕ್ಕೆ ಸೆಲ್ ಮಾಡೋಕ್ಕೆ ಕೇಳ್ತಿದ್ದಾನೆ, ಅದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನೀವು ರೀಸೆಂಟ್ಲಿ ನೋಡ್ತಿರ್ಬೋದು, ಈ ಆಟೋ ಆನ್ಸಿಲರಿ ಸ್ಟಾಕ್ಸ್ಗಳು ಸಖತ್ ಮೇಲೆ ಹೋಗ್ತಾ ಇದ್ದಾವೆ. ಪ್ರಿಕಾಲ್ ಇರ್ಬೋದು, FM ಇಂಡಸ್ಟ್ರೀಸ್ ಇರ್ಬೋದು. ಯಾಕಂದರೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೆ, ರೂರಲ್ ಎಕಾನಮಿ ಪಿಕಪ್ ಆಗ್ತಾ ಇದೆ ಅಂತ. ರೂರಲ್ ಎಕಾನಮಿನಲ್ಲೇ ಹೈಯೆಸ್ಟ್ 2 ವೀಲರ್ ಸೇಲ್ ಆಗೋದು. 2 ವೀಲರ್ ಆಟೋ ಆನ್ಸಿಲರಿ ಕಂಪ್ನಿಗಳು ಸಖತ್ ಮೇಲೆ ಹೋಗ್ತಾ ಇದಾವೆ. ಇದು ಮುಂದೆನೂ ಕಂಟಿನ್ಯೂ ಹಾಕೊಂಡು ಹೋಗ್ಬೋದು, ಯಾಕಂದರೆ ರೂರಲ್ ಎಕಾನಮಿ ರಿಕವರ್ ಆಗ್ತಾ ಇದೆ. ಈ ವರ್ಷ ಮಳೆ ಚೆನ್ನಾಗಿ ಬಂದಿದೆ, ಮಾನ್ಸೂನ್ ಚೆನ್ನಾಗಿ ಬಂದಿದೆ. ಅದೇ ರೀತಿ ಗೌರ್ಮೆಂಟ್ ಫೋಕಸ್ ಕೂಡ ರೂರಲ್ ಎಕಾನಮಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ 2 ವೀಲರ್ ಸೇಲ್ಸ್ ಜಾಸ್ತಿ ಆಗುತ್ತೆ. ರೀಸೆಂಟ್ಲಿ RBZ ಜ್ಯುವೆಲರ್ಸ್ ಒಂದು ಗೈಡೆನ್ಸ್ ಕೊಟ್ಟಿದ್ದಾನೆ. ಈಗ ಬರೋ FY 25ನಲ್ಲಿ ನಾವು 500 - 600 ಕೋಟಿ ರೆವಿನ್ಯೂ ಮಾಡ್ತೀವಿ, ನಮ್ಮದು ಪ್ರಾಫಿಟ್ ಒಂದು 35 ಕೋಟಿ ಇರ್ಬೋದು ಅಂತ. ಈಗ ಆಕ್ಚುಲಿ ಇರೋ ಪ್ರಾಫಿಟ್ ಬಂದ್ಬಿಟ್ಟು 27 ಕೋಟಿ. 35 ಕೋಟಿ ಅಂದರೆ ಇಲ್ಲಿಂದ ಒಂದು 20-25% ಜಂಪ್ ಆಗ್ಬೋದು ಅಂತ. ಆಮೇಲೆ FY 26ಗೆ 800 ಕೋಟಿ ರೆವಿನ್ಯೂ ಮಾಡ್ತೀವಿ, 44 ಕೋಟಿ ಪ್ಯಾಟ್ ಇರುತ್ತೆ, ಅಂದ್ರೆ ಟೋಟಲ್ ನೆಟ್ ಪ್ರಾಫಿಟ್ ಅಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 80%. ಅದೇ FY 27 ಕೊಟ್ಟಿರೋ ಗೈಡೆನ್ಸ್, FY 27 ಅಲ್ಲಿ ನಾವು 1000 crores ರೆವಿನ್ಯೂ ಮಾಡ್ತೀವಿ, 55 - 60 ಕೋಟಿ ನೆಟ್ ಪ್ರಾಫಿಟ್ ಮಾಡ್ತೀವಿ ಅಂತ. ಈಗಲಿಗೂ ಆಗ್ಲಿಗೂ ಲೆಕ್ಕ ಹಾಕಿದ್ರೆ ಸುಮಾರು 120 - 130% ನೆಟ್ ಪ್ರಾಫಿಟ್ ಜಂಪ್ ಆಗೋ ಪಾಸಿಬಿಲಿಟಿ ಇದೆ. ಇದು ಕಂಪ್ನಿ ಕೊಡ್ತಿರೋ ಗೈಡೆನ್ಸ್. ಅದೇ ರೀತಿ ಟೆಕ್ನೋ ಎಲೆಕ್ಟ್ರಿಕ್ ಈ ವರ್ಷ ನಾವು 2,500 ಕೋಟಿ ರೆವಿನ್ಯೂ ಮಾಡ್ತೀವಿ. ಮತ್ತೆ EPS ಈಗ ಅವ್ರದ್ದು ಇರೋದು EPS ಬಂದ್ಬಿಟ್ಟು 31, ಅದನ್ನು 35ಕ್ಕೆ ತಗೊಂಡು ಹೋಗ್ತೀವಿ ಇದೇ ವರ್ಷ ಅಂತ ಹೇಳ್ತಿದ್ದಾರೆ. ಒಂದು 20% ಜಂಪ್ ಆಗ್ಬೋದು. FY 26 ಅಂದರೆ ಮುಂದಿನ ವರ್ಷಕ್ಕೆ 3,500 ಕೋಟಿ ರೆವಿನ್ಯೂ ಮಾಡ್ತೀವಿ, EPS ಬಂದ್ಬಿಟ್ಟು 50 ಇರುತ್ತೆ ಅಂತ ಹೇಳ್ತಿದ್ದಾರೆ. 30 ಈಗಿರೋದು ನೆಕ್ಸ್ಟ್ 2026 ಮಾರ್ಚ್ ಅಷ್ಟೊತ್ತಿಗೆ ಅದು 50 EPS ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 70% ಜಂಪ್. ಅದ್ರ ಮುಂದಿನ ವರ್ಷ ಟೋಟಲ್ ರೆವಿನ್ಯೂ 5,000 ಕೋಟಿ ಮಾಡ್ತೀವಿ, 75 EPS ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗಿರೋ EPS 31, 75 ಅಂದರೆ 2 ವರ್ಷದಲ್ಲಿ 150% ಈ ಸ್ಟಾಕ್ ಜಂಪ್ ಆಗೋ ಪ್ರಾಬಬಿಲಿಟಿ ಇರುತ್ತೆ. ಅದು ಗೈಡೆನ್ಸ್ ಅಚೀವ್ ಆದರೆ. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ನಾನು ಇಲ್ಲಿ ಕಾಲ್ ಓದಿ ನಿಮಗೆ ಡೀಟೇಲ್ ಹೇಳ್ತಿದ್ದೇನೆ. ಅದೇ ರೀತಿ ಪಾಲಿಪ್ಲೆಕ್ಸ್ ಇಂಡಿಯಾದು ರೀಸೆಂಟ್ಲಿ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ಸೂಪರ್ ಆಗಿದೆ. ರೆವಿನ್ಯೂ ಆಲ್ಮೋಸ್ಟ್ ಆಲ್ ಇಯರ್ ಆನ್ ಇಯರ್ 12% ಜಂಪ್ ಆಗಿದೆ. ಲಾಸ್ಟ್ 3-4 ವರ್ಷದಿಂದ ರೆವಿನ್ಯೂ ಡೌನ್ ಆಗೇ ಇತ್ತು, ಕಂಟಿನ್ಯೂಸ್ಲಿ ಡೌನ್ ಆಗ್ತಾ ಬರ್ತಿತ್ತು. ಈಗ ಸಡನ್ಲಿ ಜಂಪ್ ಆಗಿದೆ. ಮಾರ್ಜಿನ್ ಸಡನ್ಲಿ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ 4% ಇದ್ದಿದ್ದು ಮಾರ್ಜಿನ್ನು ಈ ವರ್ಷ 10% ಆಗಿದೆ. 4 ಇಲ್ಲಿ 10 ಕಂಟಿನ್ಯೂಸ್ಲಿ ಇಂಪ್ರೂವ್ ಆಗ್ತಾ ಇದೆ. ಪ್ರಾಫಿಟ್ ಲಾಸ್ಟ್ ಇಯರ್ -10 crore ಇದ್ದಿದ್ದು
ಈ ವರ್ಷ 97 crores ಆಗಿದೆ. ಅಂದರೆ ಕಂಪನಿ ರಿಕವರ್ ಆಗ್ತಾ ಇದೆ, ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು, ಕಂಪ್ನಿ ಸ್ಟಡಿ ಮಾಡ್ಬೋದು, ಕಾಲ್ ಓದ್ಬೋದು. ಈ ಪಾಲಿಪ್ಲೆಕ್ಸ್ ಏನು ಮಾಡ್ತಾನೆ ಅಂದರೆ ಪ್ಯಾಕೇಜಿಂಗ್ ಫುಡ್ ಏನೇನು ನೋಡ್ತಿರಲ್ವ ನೀವು, ಫೇಸ್ ಕ್ರೀಮ್ ಇರ್ಬೋದು, ಸನ್ಸ್ಕ್ರೀನ್ ಇರ್ಬೋದು, ಶಾಂಪೂ ಇರ್ಬೋದು, ಪೇಂಟ್ ಡಬ್ಬ ಇರ್ಬೋದು, ಈ ಥರ ಎಲ್ಲ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾನೆ. ಈ ಥರ ಎಲ್ಲ ಪ್ರಾಡಕ್ಟ್ಗಳ್ದು ಬಾಕ್ಸ್ನ ರೆಡಿ ಮಾಡಿ ಇವನು ಸೆಲ್ ಮಾಡ್ತಾನೆ. ಈ ಥರ ಕಂಪ್ನಿ, ಇದನ್ನು ನೀವು ಸ್ಟಡಿ ಮಾಡಿ. ಅದೇ ರೀತಿ ಫಿಎಂ ಇಂಡಸ್ಟ್ರಿಂದು ರಿಸಲ್ಟ್ ಸಖತ್ತಾಗಿ ಬಂದಿದೆ. ನಾನು ಈ ಕಂಪ್ನಿ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿ ನಂತರ ರಿಪೋರ್ಟ್ ಇದೆ, ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸುಮಾರು 1100 ಇರ್ಬೇಕಾರಿಂದನೂ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಸಡನ್ಲಿ ಜಂಪ್ ಆಯ್ತು ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ, ಮತ್ತೆ ಯಾವಾಗ ನಾವು ಟೈಮ್ ಸಿಕ್ತಾಗ ವಿಡಿಯೋ ಮಾಡ್ತೀನಿ. ಈ ಕಂಪ್ನಿದು ಲಾಸ್ಟ್ ಇಯರ್ಗೂ ಈ ಇಯರ್ ಸೇಲ್ಸೇ ಸುಮಾರು 20% ಜಂಪ್ ಆಗಿದೆ. ಮತ್ತೆ ಪ್ರಾಫಿಟ್ ಕೂಡ ಅಷ್ಟೇ 48 ಕೋಟಿ ಇದ್ದಿದ್ದು ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಇಯರ್ ಜೂನ್ಗೆ. ಲಾಸ್ಟ್ ಇಯರ್ 48 ಕೋಟಿ ಇದ್ದಿದ್ದು ಈ ವರ್ಷ 66 ಕೋಟಿ ಆಗಿದೆ. ಮಾರ್ಜಿನ್ ಇಂಪ್ರೂವ್ ಆಗ್ತಾ ಇದೆ, ಇದನ್ನು ಕೂಡ ನೀವು ಟ್ರ್ಯಾಕ್ ಮಾಡಬಹುದು. ಝೊಮ್ಯಾಟೊ 2 ವರ್ಷದಿಂದ ಒಂದು ಲಾಸ್ ಮೇಕಿಂಗ್ ಕಂಪ್ನಿ ಆಗಿತ್ತು. ಇನ್ವೆಸ್ಟರ್ಸ್ಗೆ ಝೊಮ್ಯಾಟೊ ಮೇಲೆ ನಂಬಿಕೆನೇ ಇರಲಿಲ್ಲ. ಝೊಮ್ಯಾಟೊ ಯಾವಾಗ ಬ್ಲಿಂಕಿಟ್ನ ಅಕ್ವೈರ್ ಮಾಡ್ತಾನೆ ಅವಾಗಲೂ ಕೂಡ ಇನ್ವೆಸ್ಟರ್ಸು ಇದನ್ನು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅವಾಗಲೇ ಸ್ಟಾಕ್ ಪ್ರೈಸ್ ಸಖತ್ ಕೆಳಗೆ ಬೀಳುತ್ತೆ. ಆದರೆ ಈಗ ಬ್ಲಿಂಕಿಟ್ಟೇ ಝೊಮ್ಯಾಟೊನ ಸೇವ್ ಮಾಡ್ತಾ ಇದೆ. ಬ್ಲಿಂಕಿಟ್ ಸೇಲ್ಸ್ ಎಷ್ಟು ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ ಅಂದರೆ ಎವ್ರಿ ಮಂತ್ ಆಲ್ ಟೈಮ್ ಹಿಟ್ ಆಗ್ತಾ ಇದೆ. ಮೊನ್ನೆ ಬ್ಲಿಂಕಿಟ್ CEO ಅಲ್ಬಿಂದ ಟ್ವೀಟ್ ಮಾಡಿದ್ದಾರೆ, 1 ನಿಮಿಷದಲ್ಲಿ 693 ರಾಖಿ ಸೇಲ್ ಆಗಿದಾವಂತೆ. 1 ನಿಮಿಷದಲ್ಲಿ ಎವ್ರಿ ಮಿನಿಟ್ 693 ರಾಖಿ ಸೇಲ್ ಆಗ್ತಾ ಇದಾವೆ. ಈವನ್ ಗ್ರಾಸ್ ಮರ್ಚೆಂಟೈಸ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಿದೆ. ಗ್ರಾಸ್ ಮರ್ಚೆಂಟೈಸ್ ವ್ಯಾಲ್ಯೂ ಅಂದ್ರೆ ಆ ಟೋಟಲ್ ಆ ಆಪ್ ಅಲ್ಲಿ ಎಷ್ಟು ವ್ಯಾಲ್ಯೂದು ಬುಕ್ ಮಾಡಿದಾರೆ ಅಂತ. ಈಗ ನೀವೇನಾದ್ರೂ ಬ್ಲಿಂಕಿಟ್ ಯೂಸ್ ಮಾಡಿ ಒಂದು 500 ರೂಪಾಯಿ ಬುಕ್ ಮಾಡಿದ್ರೆ ನಿಮ್ದು ಗ್ರಾಸ್ ಮರ್ಚೆಂಟೇಜ್ ವ್ಯಾಲ್ಯೂ 500 ರೂಪಾಯಿ ಆಗುತ್ತೆ. ಹೋಗ್ತಾ ಇಂಪ್ರೂವ್ ಆಗ್ತಾ ಇರಬೇಕು. ಯಾಕಂದ್ರೆ ಈಗ ಒಂದ್ಸಲ ಡೆಲಿವರಿ ಕಳಿಸಿದ್ರೆ ಅವ್ರಿಗೆ ಇಷ್ಟು ಖರ್ಚಾಗುತ್ತೆ. ಅದೇ ಕಸ್ಟಮರ್ 200 ರೂಪಾಯಿ ತಗೊಂಡ್ರು ಸೇಮ್ ಖರ್ಚಾಗುತ್ತೆ, 1000 ರೂಪಾಯಿ ತಗೊಂಡ್ರು ಸೇಮ್ ಖರ್ಚಾಗುತ್ತೆ. 1000 ರೂಪಾಯಿ ತಗೊಂಡ್ರೆ ಜಾಸ್ತಿ ದುಡ್ಡು ಉಳಿಯುತ್ತೆ, 200 ರೂಪಾಯಿ ತಗೊಂಡೋದ್ರೆ ಕಮ್ಮಿ ದುಡ್ಡು ಉಳಿಯುತ್ತೆ. ಈ ಗ್ರಾಸ್ ಮರ್ಚೆಂಟೇಜ್ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ರೆ ಕಂಪ್ನಿದು ಲಾಸ್ ಕಮ್ಮಿ ಆಗುತ್ತೆ. ಇದು ಸುಮಾರು 20 to 30% ಗ್ರೋತ್ ಆಗ್ತಾ ಇದೆ. ಈವನ್ ರಾಮದೇವ್ ಅಗರ್ವಾಲ್ ಹೇಳ್ತಿದ್ದಾರೆ ಇದು ಒಂದು ಒಳ್ಳೆ ಇಂಡಸ್ಟ್ರಿ, ಇದು ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲಿ ಸಖತ್ತು ಗ್ರೋ ಆಗುತ್ತೆ ಅಂತ. ಆದರೆ ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ಲ ಅಂತ. ಈವನ್ ನಮಗೂ ಅದೇ ಪ್ರಾಬ್ಲಮ್ಮು, ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ಲ. ಅಂದರೆ ವ್ಯಾಲ್ಯೂ ಮಾಡೋದು ಕಷ್ಟ ಆಗ್ತಾ ಇದೆ. ಹೋಗಿ ಎಂಟ್ರಿ ಆದರೆ ಐ ಪ್ರೈಸ್ ಕೊಟ್ಟಂಗೆ ಆಗುತ್ತೆ, ಬಿಟ್ಟರೆ ಮಿಸ್ ಆಗುತ್ತೆ, ಗೊತ್ತೇ ಆಗ್ತಾ ಇಲ್ಲ. ಈವನ್ ಮೊನ್ನೆ ಇಂಟರ್ನ್ಯಾಷನಲ್ ಬ್ರೋಕರ್ಗಳು ಕೂಡ ಇದಕ್ಕೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. USP 320 ಟಾರ್ಗೆಟ್ ಕೊಟ್ಟಿದ್ದಾನೆ, CLSA 350 ಟಾರ್ಗೆಟ್ ಕೊಟ್ಟಿದ್ದಾನೆ. ಅಂದರೆ ಅವ್ರು ಬುಲಿಶ್ ಆಗಿದ್ದಾರೆ, ಇನ್ನೂ ಮೇಲೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನ್ಯೂಸ್ ಕಡೆಗೆ ಬಂದರೆ ಮೊನ್ನೆ GST ಮೀಟಿಂಗ್ ಆಗಿತ್ತು, ಅದರಲ್ಲಿ ನಮ್ಮ ಕರ್ನಾಟಕದ ಮಂತ್ರಿಗಳು ಹೋಗಿದ್ರು. ಅಲ್ಲಿ ಏನು ಡಿಸ್ಕಸ್ ಆಯಿತು ಅಂದರೆ ಈಗ GST ಏನು ಯಾವ ಥರ ಇದೆ ಅಂದರೆ 5 ಥರ GST ಇದೆ. 0%, 5%, 12%, 18%, 28% ಅಂತ. ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಥಿಂಕ್ ಮಾಡ್ತಾ ಇದೆ, ಇದನ್ನ ಜಸ್ಟ್ 3 ಸ್ಲ್ಯಾಬಿಗೆ ತರೋಣ ಅಂತ. ಅಂದರೆ ಈಗ ಆಲ್ರೆಡಿ 12% ಇರೋದನ್ನ 16% ಮಾಡೋದು, 18 ಇರೋದನ್ನ 22 ಮಾಡೋದು, 22 ಇರೋದನ್ನ 28 ಮಾಡೋದು ಅಂತ. ಈ ಥರ ಮಾಡಿದ್ರೆ ಏನಾಗುತ್ತೆ, ಈಗ ಬೇಸಿಕ್ ನೀಡ್ ಏನಿದಾವಲ್ಲ, ಮಿಲ್ಕು, ಸಮ್ ಐಟಮ್ಸ್ 5ರಿಂದ ಏನಾಗುತ್ತೆ 16 ಆಗೋಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಬೇಸಿಕ್ ನೀಡ್ಗೋಸ್ಕರ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಈಗ ಇವರೆಲ್ಲ ಏನು ಹೇಳ್ತಿದ್ದಾರೆ, ನಾನು BJP ಗೌರ್ಮೆಂಟ್ ಯಾರಿದಾರಲ್ಲ ಸ್ಟೇಟಲ್ಲಿ, ಅವರೆಲ್ಲ ಏನು ಹೇಳ್ತಿದ್ದಾರೆ, ನೀವೇನೂ ಮಾಡಬೇಡಿ ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ನೀವೇನಾದರೂ ಆ ಥರ ಮಾಡೋಕ್ಕೋದ್ರೆ ಏನಾಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ದಯವಿಟ್ಟು ಕೂತ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಗೋಲ್ಡ್ ಪ್ರೈಸು ದಿಸಕ್ಕೆ ಇನ್ಕ್ರೀಸ್ ಆಗ್ತಾನೆ ಇದೆ, ನೀವು ನೋಡ್ತಾನೆ ಇದ್ದೀರಾ. ರೀಸೆಂಟ್ಲಿ ನಮ್ಮ ಗೌರ್ಮೆಂಟು ಇಂಪೋರ್ಟ್ ಡ್ಯೂಟಿ ಕಟ್ ಮಾಡಿದ್ರು ಕೂಡ ಗೋಲ್ಡ್ ಪ್ರೈಸ್ ಮೇಲೋಗಿದೆ. ಯಾಕಂದರೆ ಗೋಲ್ಡ್ ಪ್ರೈಸು US ಡಾಲರಲ್ಲಿ ಮೇಲೋಗ್ತಾ ಇದೆ. US ಡಾಲರಲ್ಲಿ ಕಟ್ ಮಾಡೋ ಟೈಮಲ್ಲಿ 2380 ಇತ್ತು, ಈಗ $2500 ಆಗಿದೆ. ಯಾಕಂದರೆ ಅಮೆರಿಕ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ತಾ ಇದೆ. ಯಾವಾಗ ಇಂಟ್ರೆಸ್ಟ್ ರೇಟ್ ಕಟ್ ಆಗುತ್ತೆ, ಈ ಥರ ಅಸೆಟ್ ಕ್ಲಾಸ್ಗಳು ಮೇಲೋಗ್ತವೆ. ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಇವೆಲ್ಲನೂ ಮೇಲೋಗ್ತವೆ. ಯಾಕಂದರೆ ಜನಗಳಿಗೆ ಕಮ್ಮಿ ರೇಟಿಗೆ ಇಂಟ್ರೆಸ್ಟ್ ಸಿಗುತ್ತೆ. ಅವ್ರು ಏನು ಮಾಡ್ತಾರೆ, ಅದನ್ನು ತಗೊಂಡೋಗಿ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈವನ್ ಸ್ಟಾಕ್ ಮಾರ್ಕೆಟ್ ಕೂಡ ಅದೇನೆ. ಅದಲ್ಲದೆ ಬೇರೆ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ನ ಬೈ ಮಾಡ್ತಾ ಇದ್ದಾರೆ. ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಈವನ್ ಇಂಡಿಯಾ ಕೂಡ ಇರ್ಬೋದು. ಏನಾಗ್ತಿತ್ತು ಮುಂಚೆ ಅಂದರೆ, ಈಗ ನಮ್ಮ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡೋರು, US ಡಾಲರ್ನ ರಿಸರ್ವ್ ಆಗಿ ಇಟ್ಕೊಳೋರು. ಈಗ ರೀಸೆಂಟ್ಲಿ ರಷ್ಯಾದಲ್ಲಿ ನಡೆದಿದ್ದ ಸೀನ್ ನೋಡಿದ್ರೆ, ಅಂದರೆ $200 ಬಿಲಿಯನ್ ರಷ್ಯಾ ಏನು ಇಟ್ಕೊಂಡಿತ್ತಲ್ಲ ಅದನ್ನು ಸೀಸ್ ಮಾಡಿದ್ರು. ಏನಕ್ಕೆ ಇಟ್ಕೊಂಡಿರ್ತಾರೆ ಅಂದರೆ, ಈಗ ನಾವು ಸೌದಿ ಅರೇಬಿಯಾದಿಂದ ಆಯಿಲ್ ತರ್ತಿದ್ದೀವಿ ಅಂದರೆ ಅವ್ರಿಗೆ ರುಪಿನಲ್ಲಿ ಕೊಟ್ಟರೆ ಅವ್ರು ತಗೊಳಲ್ಲ. 2000 ರೂಪಾಯಿ ಕೊಟ್ಟು 1 ಲೀಟ್ರ್ ತಗೊಳ್ತೀನಿ ಅಂದರೆ, ಅಣ್ಣ ನಿಂದು 2000 ರೂಪಾಯಲ್ಲಿ ನಡೆಯಲ್ಲ ಅಂತಾರೆ. ಅಲ್ಲೇನು ಕೊಡಬೇಕು, US ಡಾಲರ್ ಕೊಡಬೇಕು. US ಡಾಲರ್ ಕೊಡಬೇಕಂದ್ರೆ ನನ್ನ ಹತ್ರ US ಡಾಲರ್ ಇರಬೇಕು. ಈಗ ನನ್ನ ಹತ್ರ US ಡಾಲರ್ ಇಟ್ಕೊಂಡು, ಇದೇ ರೀತಿ US ಡಾಲರ್ ಇಟ್ಕೊಂಡಿದ್ದ ರಷ್ಯಾನ ಏನು ಮಾಡಿದ್ರು, ಮೊನ್ನೆ ರಷ್ಯಾ ಯುಕ್ರೇನ್ ವಾರ ತಕ್ಷಣ ಅದು US ಡಾಲರ್ ಯೂಸ್ ಮಾಡಲಿಲ್ಲಂಗೆ ಮಾಡಕ್ಕೆ ಬಿಡ್ರು. ಹಂಗೆ ಮಾಡೋಕ್ಕಾದ್ರೆ ಏನು ಮಾಡೋಕ್ಕಾಗುತ್ತೆ? ನಾವೀಗ ಬೇರೆ ದೇಶದಲ್ಲಿ ವ್ಯಾಪಾರ ಮಾಡ್ಬೇಕಂದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ? ನಿಮ್ಗೆ ಐಫೋನ್ ಯೂಸ್ ಮಾಡ್ತಿದ್ರಲ್ಲ, ಈ ಐಫೋನ್ ತರಿಸ್ಕೊಳಕ್ಕೂ ಈ ಗೋಲ್ಡ್ ಹಾಕೊಂತೀವಲ್ಲ, ಗೋಲ್ಡ್ ತರಿಸೋಕ್ಕೂ ಕೂಡ ನಮಗೆ US ಡಾಲರಿಂದನೇ ತರಿಸ್ಬೇಕು. ಯಾಕಂದರೆ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತೀವಿ. ಡಾಲರಲ್ಲಿ ಕೊಟ್ಬಿಟ್ಟು $2500 ಕೊಟ್ಬಿಟ್ಟು ಇಂಡಿಯಾಗೆ ತರ್ತೀವಿ. ಈಗ ತರಬೇಕಂದ್ರೆ ನಮ್ಮ ಹತ್ರ US ಡಾಲರ್ ಇರಬೇಕಾ?
ಈಗ ನೀನು ಸದ್ಯಕ್ಕೆ ಇದ್ದಕ್ಕಿದ್ದಂಗೆ ಬ್ಯಾನ್ ಮಾಡಿಬಿಟ್ರೆ ಅವಾಗ ಏನು ಮಾಡಬೇಕು? ಅದಕ್ಕೆ ಚೈನಾ ಏನು ಮಾಡ್ತಾ ಇದೆ, ನಿಧಾನಕ್ಕೆ $US ಡಂಪ್ ಮಾಡಿ ಗೋಲ್ಡ್ನ ರಿಸರ್ವ್ ಆಗಿ ತಾಣ್ತಾ ಇದೆ ಗೋಲ್ಡಲ್ಲಿ ವ್ಯಾಪಾರ ಮಾಡೋಕ್ಕೋಸ್ಕರ. ಬಟ್ ಗೋಲ್ಡಲ್ಲಿ ವ್ಯಾಪಾರ ಮಾಡೋದು ಭಾರಿ ಕಷ್ಟ. $US ಅಷ್ಟು ಸುಲಭವಾಗಿ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ನೋಡಬೇಕು. ಈಗ ರೀಸೆಂಟಾಗಿ ನಮ್ಮ RBI ಗವರ್ನರ್ಗೆ A+ ಗ್ರೇಡ್ ಕೊಟ್ಟಿದ್ದಾರೆ. ಯಾರಂದರೆ ಗ್ಲೋಬಲ್ ಫೈನಾನ್ಸ್ ಸೆಂಟ್ರಲ್ ಬ್ಯಾಂಕರ್. ಇದು ಕೇವಲ 3 ದೇಶಕ್ಕೆ ಮಾತ್ರ ಕೊಟ್ಟಿರೋದು, 3 ದೇಶದ ಬ್ಯಾಂಕರ್ಸ್ಗೆ. ಒಂದು ಡೆನ್ಮಾರ್ಕು, ಇನ್ನೊಂದು ಸ್ವಿಟ್ಜರ್ಲ್ಯಾಂಡು, ಇನ್ನೊಂದು ಇಂಡಿಯಾಗೆ. ಯಾಕಂದರೆ ನಮ್ಮದು ಇನ್ಫ್ಲೇಷನ್ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಹ್ಯಾಂಡ್ಸ್ ಅಪ್ ಮಾಡಬೇಕು ಅವ್ರಿಗೆ. ಯಾಕಂದರೆ ಬೇರೆ ದೇಶಗಳು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದಲೇ ರಿಸೆಷನಲ್ಲಿ ಸಿಗಾಕೊಂತಿದ್ದಾವೆ, ಎಕನಾಮಿ ಸ್ಲೋ ಡೌನ್ ಆಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಎಷ್ಟು ಕ್ಲೀನಾಗಿ ಕಂಟ್ರೋಲ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈಗ ಸ್ವಿಟ್ಜರ್ಲ್ಯಾಂಡು, ಡೆನ್ಮಾರ್ಕ್ನಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ನಮ್ಮದು ಪೂರ್ ಕಂಟ್ರಿ, ಅವರು ರಿಚ್ ಕಂಟ್ರಿಗಳು. ಇಂಥ ಕಂಟ್ರಿಗಳಲ್ಲಿ ಕೂಡ ನಾವು ಎಷ್ಟು ಕ್ಲೀನಾಗಿ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಿದ್ದೀವಿ. ಇದೇ ರೀಸನಿಂದನೇ A+ ಗ್ರೇಡ್ ಕೊಟ್ಟಿದ್ದಾರೆ ಕನ್ಸಿಕ್ಯೂಟಿವ್ ಆಗಿ 2 ಇಯರ್ಸಿಂದ. ಲಾಸ್ಟ್ ಇಯರ್ ಕೊಟ್ಟಿದ್ರು, ಈ ವರ್ಷನೂ ಕೊಟ್ಟಿದ್ದಾರೆ. ರೀಸೆಂಟಾಗಿ ಗೀತಾ ಗೋಪಿನಾಥಂ IMF ಚೀಫ್ ಇದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ ಇಂಡಿಯಾ 2027ಕ್ಕೇನೆ 3rd ಲಾರ್ಜೆಸ್ಟ್ ಎಕನಾಮಿ ಇನ್ ದಿ ವರ್ಲ್ಡ್ ಆಗುತ್ತೆ ಅಂತ. ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ ಪ್ರೈವೇಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ರೂರಲ್ ಎಕನಾಮಿ ಕೂಡ ಪಿಕಪ್ ಆಗ್ತಾ ಇದೆ. ಇವೆರಡೂ ಸಪೋರ್ಟ್ ಮಾಡಿದ್ರೆ ಇಂಡಿಯನ್ GDP ಇನ್ನೂ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಇದರಿಂದ 2027ಕ್ಕೇನೆ ನಾವು ವರ್ಲ್ಡಿನ 3rd ಲಾರ್ಜೆಸ್ಟ್ ಎಕನಾಮಿ ಆಗ್ತೀವಿ ಅಂತ. ರೀಸೆಂಟ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಒಂದು ನ್ಯೂ ಟ್ಯಾಕ್ಸ್ ಆ್ಯಕ್ಟ್ನ ತಗೊಂಬರ್ತೀವಿ ಅಂತ. ಅಂದರೆ ಇವ್ರು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಸಿಸ್ಟಮ್ನ ಇಂಡಿಯಾದಲ್ಲಿ ಜಾಸ್ತಿ ಮಾಡಬೇಕು ಅಥವಾ ಇವ್ರು ಜನಗಳಿಗೆ ತೋರಿಸೋ ಥರ ಕಮ್ಮಿ ಮಾಡಬೇಕು ಅಂತಿದ್ದಾರೆ. ಆದರೆ ಜಾಸ್ತಿ ಆಗುತ್ತೆ. ಹೆಂಗೆ ಅಂದರೆ ಈಗೇನು ಮಾಡ್ತಾರೆ ಇವರು, ನ್ಯೂ ಟ್ಯಾಕ್ಸ್ ಸಿಸ್ಟಮ್ ತಗೊಂಬಂದರೆ ಅದರಲ್ಲಿ LTCG STCG ಎಲ್ಲ ಇದಾವಲ್ವಾ, ಅದನ್ನೆಲ್ಲನೂ ಒಂದರಲ್ಲೇ ಮರ್ಜ್ ಮಾಡಿಬಿಡ್ತಾರೆ. ಅಂದರೆ ನೀವು ಎಷ್ಟು ಇನ್ಕಮ್ ಬರುತ್ತೆ ಅದ್ರ ಜೊತೆಗೆ ಮರ್ಜ್ ಮಾಡಿಬಿಡ್ತಾರೆ. ಈಗ ಪರವಾಗಿಲ್ಲ, ಯಾರನ್ನ ಕಮ್ಮಿ ಸಂಬಳ ತಗೊಳ್ತಿದ್ರೆ ಅಥವಾ 3 ಲಕ್ಷ 4 ಲಕ್ಷ ಸಂಬಳ ತಗೊಳ್ತಿದ್ರೆ ಪರವಾಗಿಲ್ಲ. ಯಾರನ್ನ 10 ಲಕ್ಷ ಸಂಬಳ ತಗೊಳ್ತಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ 10% ಕಟ್ಟಬೇಕು, ಅದನ್ನು 12.5% ಮಾಡಿದ್ದಾರೆ. ಈ ಟ್ಯಾಕ್ಸ್ ಸಿಸ್ಟಮ್ ಏನಾದರೂ ತಂದುಬಿಟ್ರೆ 30% ಕಟ್ಟಬೇಕಾಗುತ್ತೆ. ಯಾಕಂದರೆ ಈಗ ಏನಾದರೂ 15 ಲಕ್ಷದಿಂದ ಮೇಲೆ ಇನ್ಕಮ್ ಇದ್ದರೆ ನೀವು ಎಷ್ಟೇ ದುಡಿದ್ರೂ 30% ಕಟ್ಟಬೇಕು. ಇದನ್ನು ಸ್ಟಾಕ್ ಮಾರ್ಕೆಟ್ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ. ನೋಡಬೇಕು ಇದನ್ನು ತರ್ತಾರ ಇಲ್ಲ ಅಂತ. ಆಲ್ರೆಡಿ ಟ್ವಿಟರಲ್ಲಿ ವಾರ್ ಆಗ್ತಾ ಇದೆ, ಟ್ವಿಟರಲ್ಲಿ ಬ್ಯಾಕ್ಲ್ಯಾಶ್ ಮಾಡ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ನೆಕ್ಸ್ಟ್ Q&Aಗೆ ಬಂದರೆ, ಸರ್ ನಂದು 20K ಸ್ಯಾಲ್ರಿ ಆ್ಯಂಡ್ ನೋ ಅದರ್ ಇನ್ಕಮ್, ಈ ಥರ ಸಿಚುವೇಷನಲ್ಲಿ ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ಪ್ಲೀಸ್. ಯಾಕಂದರೆ ಮೋಸ್ಟ್ ಆಫ್ ಹುಡುಗರದು ಸ್ಯಾಲ್ರಿ ಬಂದ್ಬಿಟ್ಟು 15ರಿಂದ 20 ಸಾವಿರ ಇರುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ವಿಡಿಯೋ ಮಾಡಿದರೆ ಆ ಲಿಂಕ್ನ ಕೊಡಿ ಪ್ಲೀಸ್. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ನೀವು ಸುಮ್ಮನೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ 20K ಸ್ಯಾಲ್ರಿ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದ್ಬಿಡುತ್ತೆ. ಇಲ್ಲ ನಮ್ಮದು ಪ್ಲೇ ಲಿಸ್ಟೇ ಇದೆ ಮನಿ ಮ್ಯಾನೇಜ್ಮೆಂಟ್ ಅಂತ, ನೀವು ಅಲ್ಲೋಗಿ ಸರ್ಚ್ ಮಾಡಿದ್ರು ಆ ವಿಡಿಯೋ ಸಿಗುತ್ತೆ. ಸೇಮ್ ಕ್ವಶನ್ ಬ್ರೋ, ಜಪಾನ್ 30 ವರ್ಷದ ಇಯರ್ ಬ್ಯಾಕ್ ಯಾಕೆ ಬಿತ್ತು ಅದ್ರ ಬಗ್ಗೆ ವಿಡಿಯೋ ಮಾಡಿ. ಸಿಂಪಲ್ ಬ್ರೋ, ಜಪಾನಲ್ಲಿ ಏನಾಗಿತ್ತು ಅಂದರೆ 1964 ಜಪಾನಲ್ಲಿ ಒಂದು ಒಲಿಂಪಿಕ್ಸ್ ಆಗುತ್ತೆ. ಯಾವ ರೀತಿ ಜಪಾನು 1945 ಹಿರೋಶಿಮಾ ನಾಗಸಾಕಿ ಆಗಿ ಮುಳುಗೋಗಿರುತ್ತೆ, ಅದನ್ನ ಮತ್ತೆ ಅವ್ರಿಗೆ ತೋರಿಸ್ಕೊಳಕ್ ಪರಿಸ್ಥಿತಿ ಬರುತ್ತೆ 1964 ಒಲಿಂಪಿಕ್ಸ್ ಯಾವಾಗ ಜಪಾನಿಗೆ ಬರುತ್ತೆ, ಜಪಾನು ಇಡೀ ವರ್ಲ್ಡ್ಗೆ ಫೇಮಸ್ ಆಗುತ್ತೆ. ಜಪಾನ್ ಫೇಮಸ್ ಆಗೋದಲ್ದಲೆ ಜಪಾನಲ್ಲಿರೋ ಕಂಪ್ನಿಗಳು ಇಡೀ ವರ್ಲ್ಡ್ಗೆ ಫೇಮಸ್ ಆಗುತ್ತೆ. ಸೋನಿ ಇರ್ಬೋದು, ಟೊಯೋಟಾ ಇರ್ಬೋದು, ನಿಕಾನ್ ಇರ್ಬೋದು, ಈ ಥರ ಬೇರೆ ಬೇರೆ ಕಂಪ್ನಿಗಳು ಜಗತ್ತಿಗೆ ಫೇಮಸ್ ಆಗ್ತಾರೆ. ಅವಾಗಲೇ ಬರೋದು ಜಪಾನೀಸ್ ಕ್ವಾಲಿಟಿ ಅಂತ. ತಂದೆ ಅವ್ರು ಯಾರನ್ನ ಕೇಳಿ ಕ್ವಾಲಿಟಿ ಅಂದರೆ ಏನು ಅಂತ ಅವ್ರು ಜಪಾನ್ ಹೇಳ್ತಾರೆ. ಈಗ ಚೈನಾ ರೀಪ್ಲೇಸ್ ಮಾಡ್ಬಿಡ್ತವ್ರನ್ನ. ಆದರೆ ಒಂದು ಟೈಮಲ್ಲಿ ಜಪಾನ್ ಈಸ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ಆಟೋಮೊಬೈಲಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರ್ತಾನೆ. ಅದು ವರ್ಲ್ಡಿಗೆ ಗೊತ್ತಾಗಬೇಕಾಗಿರುತ್ತೆ, ಒಲಿಂಪಿಕ್ಸಿಂದ ಗೊತ್ತಾಗುತ್ತೆ. ಆ ಟೈಮಲ್ಲಿ ಜಪಾನು ಕಂಟಿನ್ಯೂಸ್ಲಿ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲರಿಗೂ ಗೊತ್ತಾಯ್ತು ಅಂದರೆ ಈಗ ಬೇರೆ ಬೇರೆ ಕಂಪ್ನಿಗಳು ಏನು ಮಾಡ್ತಾರೆ, ವರ್ಲ್ಡಲ್ಲೇ ಅವ್ರದ್ದು ಗ್ಲೋಬಲೈಸೇಷನ್ ಸ್ಟಾರ್ಟ್ ಆಗುತ್ತೆ, ವರ್ಲ್ಡಲ್ಲಿ ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ವರ್ಲ್ಡಲ್ಲಿ ಪ್ರತಿಯೊಬ್ಬರಿಗೂ ಜಪಾನ್ ಕ್ವಾಲಿಟಿ ಸಖತ್ ಇಷ್ಟ ಆಗ್ತಾ ಇರುತ್ತೆ. ಇದರಿಂದ ಜಪಾನು ಸಖತ್ ಫೇಮಸ್ ಆಗ್ತಾ ಹೋಗ್ತಾ ಇರುತ್ತೆ. ಜಪಾನ್ GDP ರ್ಯಾಪಿಡ್ಲಿ ಗ್ರೋತ್ ಆಗ್ತಾ ಇರುತ್ತೆ. ಯಾವಾಗ ಜಪಾನ್ GDP ಗ್ರೋತ್ ಆಗ್ತಾ ಇರುತ್ತೆ, ಇದೇ ರೀತಿ ಫ್ಯೂಚರಲ್ಲಿ ಇನ್ನೂ ಹಿಂಗೆ ಗ್ರೋತ್ ಆಗುತ್ತೆ ಅಂತ ತುಂಬ ಜನ ಏನು ಮಾಡ್ತಾರೆ, ಜಪಾನ್ ಸ್ಟಾಕ್ ಮಾರ್ಕೆಟ್ನ ಮತ್ತು ಜಪಾನ್ ರಿಯಲ್ ಎಸ್ಟೇಟ್ನ ಸಖತ್ತು ಗ್ರೋ ಮಾಡಿಸ್ತಾರೆ. ಅಂದರೆ ಜನಗಳು ತಗೊಂಡು ಹೋಗಿ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾ ಇರ್ತಾರೆ, ರಿಯಲ್ ಎಸ್ಟೇಟಲ್ಲಿ ಹಾಕ್ತಾ ಇರ್ತಾರೆ. ಈ ಥರ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಬಬಲ್ ಕ್ರಿಯೇಟ್ ಆಗಿಬಿಡುತ್ತೆ. ಅಂದರೆ ಜಪಾನು 30 ವರ್ಷಕ್ಕೆ ಗ್ರೋ ಆಗೋದನ್ನು ಜನ ಇವಾಗಲೇ ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲೊಂದು ಇಂಪೀರಿಯಲ್ ಪ್ಯಾಲೇಸ್ ಅಂತ ಬಿಲ್ಡಿಂಗ್ ಇದೆ. ಆ ಪ್ಯಾಲೇಸ್ದು ಬಿಲ್ಡಿಂಗ್ ಪ್ರೈಸು ಕ್ಯಾಲಿಫೋರ್ನಿಯಾ ಅಷ್ಟು ವ್ಯಾಲ್ಯೂ ಆಗಿರುತ್ತೆ. ಕ್ಯಾಲಿಫೋರ್ನಿಯಾ ಸ್ಟೇಟ್, ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾ ಸ್ಟೇಟ್ ಇದೆಯಲ್ಲ, ಅಷ್ಟು ವ್ಯಾಲಿಡ್ ಆಗಿರುತ್ತೆ. ಅಂದರೆ ಈಗ ನಮ್ಮ ಮೈಸೂರು ಪ್ಯಾಲೇಸ್ ಇದೆಯಲ್ಲ, ಆ ಪ್ಯಾಲೇಸು ಇಡೀ ನಮ್ಮ ಕರ್ನಾಟಕಕ್ಕಿಂತ ಜಾಸ್ತಿ ಬೆಲೆ ಬಾಳುತ್ತೆ ಅಂದರೆ ಏನು ಅರ್ಥ? ಇದು ಸಾಧ್ಯನೇ ಇಲ್ಲ ಅಂತ ತಾನೆ. ಯಾರನ್ನ ಕರ್ನಾಟಕಕ್ಕಿಂತ ಶ್ರೀಮಂತ ಇರೋಕ್ಕಾಗುತ್ತಾ? ಇದು ಏನಂತ ತೋರಿಸುತ್ತೆ ಹೇಳಿ? ಬಬಲ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಜನಗಳಿಗೆ ಬುದ್ಧಿನೇ ಇಲ್ಲ, ಸುಮ್ಮನೆ ಬಬಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯಿತು, ಇದು ಸಸ್ಟೈನಬಲ್ ಆಗಲ್ಲ. ಇನ್ನೂ ಮೇಲೆ ಹೋಗ್ಬೇಕಂದ್ರೆ ಯಾರನ್ನ ಇನ್ನೂ ತಂದು ಈ ಥರ ದುಡ್ಡು ಹಾಕಬೇಕು. ಇನ್ನೂ ತಂದು ದುಡ್ಡು ಹಾಕ್ಬೇಕಂದ್ರೆ ಯಾರ ಹತ್ರ ಇರುತ್ತೆ? ಯಾವತ್ತಾರು ಒಂದು ದಿವಸ ಸೆಲ್ಲಿಂಗ್ ಬರಲೇಬೇಕಾ? ಅದೇ ರೀತಿ ಏನಾಯಿತು, 1990 ಜಪಾನ್ ಮಾರ್ಕೆಟ್
ಕ್ರ್ಯಾಶ್ ಆಯಿತು. 37,000 ಇದ್ದಿದ್ದು ನಿಕ್ಕಿ ಇಂಡೆಕ್ಸ್ ಯಾವ ಥರ ನಮ್ಮ ಇಂಡಿಯಾದಲ್ಲಿ ನಿಫ್ಟಿ ಇದೆಯಲ್ವಾ, ಅದು ವಾಪಸ್ಸು 23,000ಕ್ಕೆ ಬರುತ್ತೆ. ಅದು ಇನ್ನೂ ರಿಕವರ್ ಆಗಿಲ್ಲ. ನೀವು ನಿಕ್ಕಿ ಇಂಡೆಕ್ಸ್ ತೆಗೆದು ನೋಡಿದ್ರೆ 30 ವರ್ಷದಿಂದ ಎಷ್ಟಿತ್ತೋ ಇವಾಗಲೂ ಅಷ್ಟೇ ಇದ್ದಂಗೆ ಅದು. ಆದರೆ ಜಪಾನ್ GDP ಕೂಡ ಗ್ರೋತ್ ಆಗಿಲ್ಲ, ಜಪಾನಲ್ಲಿ ಇನ್ಫ್ಲೇಷನ್ ಕೂಡ ಗ್ರೋತ್ ಆಗಿಲ್ಲ ಈ ಇನ್ಸಿಡೆಂಟಿಂದ. ಯಾಕಂದರೆ ಜನ ದುಡ್ಡು ಖರ್ಚು ಮಾಡೋಕ್ಕೆ ಎದುರ್ಕೊಂತಿದ್ರು. ಯಾಕಂದರೆ ಈ 2 ಇನ್ಸಿಡೆಂಟ್ ನೋಡಿದಾರಲ್ವಾ, ಅದಕ್ಕೆ ಅವ್ರು ಏನು ಮಾಡೋರು, ತಗೊಂಡೋಗಿ ಬ್ಯಾಂಕಲ್ಲಿ ದುಡ್ಡು ಇಡೋರು. ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತು, ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ವೇಸ್ಟ್. ಯಾಕಂದರೆ ಸುಮ್ಮನೆ ದುಡ್ಡಿಟ್ರೆ ವೇಸ್ಟ್ ಅಲ್ಲ, ಅದು ಎಕನಾಮಿಕಲಿ ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ನೀನು ದುಡ್ಡು ಖರ್ಚು ಮಾಡಿದ್ರೆ ಅದು ಇನ್ನೊಬ್ಬಂಗೆ ವ್ಯಾಪಾರ ಆಗುತ್ತೆ, ಅವ್ನು ಖರ್ಚು ಮಾಡಿದ್ರೆ ಅದು ಇನ್ನೊಬ್ಬಂಗೆ ವ್ಯಾಪಾರ ಆಗುತ್ತೆ. ಇದೇ ರೀತಿ ಎಕನಾಮಿನಲ್ಲಿ ದುಡ್ಡು ಸರ್ಕ್ಯುಲೇಟ್ ಆಗುತ್ತೆ, ಇದರಿಂದ GDP ಗ್ರೋತ್ ಆಗುತ್ತೆ. ಈಗ ಎಲ್ಲರೂ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟರೆ ಏನಾಗುತ್ತೆ? ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತು, ಮೈನಸ್ ಇಂಟ್ರೆಸ್ಟ್ ರೇಟ್ ಮಾಡ್ತು. ನೀನೇನಾದರೂ ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ನೀನೇ ಇಂಟ್ರೆಸ್ಟ್ ಕೊಡಬೇಕು ಅಂತ. ಆದರೂ ಜನ ತಗೊಂಡೋಗಿ ಇಡ್ತಾ ಇದ್ರು. ಯಾಕಂದರೆ ಆ ಕ್ರ್ಯಾಶ್ನ ನೋಡಿದಾರೆ ಅವರು. ಅಂದರೆ ಅದು ಎಷ್ಟು ಓವರ್ ವ್ಯಾಲಿಡ್ ಆಗುತ್ತೆ ಅಂದರೆ ಅಷ್ಟು ಓವರ್ ವ್ಯಾಲಿಡ್ ಆಗಿತ್ತು. ಮೊನ್ನೆ ರೀಸೆಂಟಾಗಿ ಅದನ್ನು ಬ್ರೇಕ್ ಮಾಡಿರೋದು, ಹಳೆ ಐನ ಅಷ್ಟು ಓವರ್ ವ್ಯಾಲಿಡ್ ಆಗಿತ್ತು. ಇದೇ ರೀಸನ್ನಿಂದನೇ 30 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿದ್ದು. ಸ್ಟಾಕ್ ಮಾರ್ಕೆಟ್ ಒಂದೇ ಅಲ್ಲ, ರಿಯಲ್ ಎಸ್ಟೇಟ್ ಕೂಡ 2008ರಲ್ಲಿ ಅಮೆರಿಕಾದಲ್ಲಿ ಬಬಲ್ ಕ್ರಿಯೇಟ್ ಆಗಿತ್ತಲ್ಲ, ಅದು ರಿಯಲ್ ಎಸ್ಟೇಟ್ ಇಂದ ಕ್ರಿಯೇಟ್ ಆಗಿದ್ದು. ರಿಯಲ್ ಎಸ್ಟೇಟ್ ಅಮೆರಿಕಾದಲ್ಲೂ ಇದೇ ತರ ಆಗಿತ್ತು. ನಮ್ಮ ಇಂಡಿಯಾದಲ್ಲಿ ಮಾತ್ರ ರಿಯಲ್ ಎಸ್ಟೇಟ್ ಪ್ರೈಸ್ ಕೆಳಗೆ ಬರಲ್ಲ ಅಂತ ಹೇಳ್ತಾರೆ. ವರ್ಲ್ಡ್ ಅಲ್ಲಿ ಪ್ರತಿ ಒಂದು ದೇಶದಲ್ಲೂ ರಿಯಲ್ ಎಸ್ಟೇಟ್ ಪ್ರೈಸ್ ಕೆಳಗೆ ಬರುತ್ತೆ. ಎಲ್ಲಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ಪ್ರೈಸ್ ಮೇಲೆ ಕೆಳಗೆ ಹೋಗ್ಲೇಬೇಕು. ಕ್ಯಾಶ್ ಕನ್ವರ್ಷನ್ ಸೈಕಲ್ ಬಗ್ಗೆ ಹೇಳಿಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಕ್ಯಾಶ್ ಕನ್ವರ್ಷನ್ ಸೈಕಲ್ಗೆ ಇರೋ ಡಿಫ್ರೆನ್ಸ್ ಏನು ಬ್ರೋ? ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಕ್ಯಾಶ್ ಕನ್ವರ್ಷನ್ ಸೈಕಲ್ ಆಲ್ಮೋಸ್ಟ್ ಸೇಮ್ ಏನೇ. ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂದ್ರೆ ಆ ದುಡ್ಡನ್ನ ನೀನು ಒಂದು ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ನಿನಗೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ. ಕ್ಯಾಶ್ ಕನ್ವರ್ಷನ್ ಅಂದರೆ ಇದನ್ನ ಕ್ಯಾಶ್ ಆಗಿ ಜನರೇಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ ಅರ್ಥ. ಒಂದು ಪಿಜ್ಜಾನ ನೀನು ರೆಡಿ ಮಾಡಿದ್ಯಾ, ಪಿಜ್ಜಾ ರೆಡಿ ಮಾಡಿ ನೀನು ಕಸ್ಟಮರ್ಗೆ ಸೆಲ್ ಮಾಡೋಕ್ಕೆ ಟೋಟಲ್ ನಿನಗೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ ಅರ್ಥ. ಅಂದರೆ ನಿನಗೆ ರಾ ಮೆಟೀರಿಯಲ್ ಬಂದು ಅದನ್ನು ನಿಂದು ಫ್ಯಾಕ್ಟ್ರಿಗೆ ಬಂದು ಆ ಫ್ಯಾಕ್ಟ್ರಿಯಿಂದ ಮತ್ತೆ ಒಂದು ಪಿಜ್ಜಾ ತಯಾರಾಗಿ ಅದನ್ನು ಕಸ್ಟಮರಿಗೆ ಕೊಡೋಷ್ಟೊತ್ತಿಗೆ ಎಷ್ಟು ಟೈಮ್ ತಗೊಳ್ತು ಅಂತ. ಅದೇ ನಿನ್ನ ಕೈಲಿ ಕ್ಯಾಶ್ ಬರೋಕ್ಕೆ ಎಷ್ಟು ಟೈಮ್ ತಗೊಳ್ತು ಅಂತ ಅರ್ಥ. ಕ್ಯಾಶ್ ಕನ್ವರ್ಷನ್ ಸೈಕಲ್ಲು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ಲು ಎರಡು ಆಲ್ಮೋಸ್ಟ್ ಆಲ್ ಸೇಮೇ. ಎಲ್ಲ ನೀವು ಸೆಲ್ ಮಾಡಿದ್ದೆಲ್ಲ ಕ್ಯಾಶ್ ಆಗಿ ಬರಲ್ಲ, ರೆವಿನ್ಯೂ ಆ್ಯಡ್ ಆಗಿರುತ್ತೆ. ಇನ್ನೂ ಎಷ್ಟೋ ಜನ ನಿಲ್ಲಿಸ್ಕೊಂಡಿರ್ತಾರೆ, ಕ್ಯಾಶ್ ಆಗಿ ಕೊಟ್ಟಿರಲ್ಲ. ಕ್ಯಾಶ್ ಕನ್ವರ್ಷನ್ ಸೈಕಲ್ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು ಕಂಪ್ನಿಗಳಲ್ಲಿ. ಬ್ರೋ, ನಾನು ಭಾರತೀಯ ಸೇನೆಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಪ್ಲೀಸ್ ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಲಾಭ ಹೇಳಿ. ಬ್ರೋ, ಹಂಗೆ ಹೇಳಕ್ಕೆ ಬರಲ್ಲ, ದಯವಿಟ್ಟು ಕ್ಷಮಿಸಿ. ನೀವೇನಾದರೂ ಈ ಥರ ಪರ್ಸ್ನಲ್ ಸಜೆಷನ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ, ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಆದರೆ ಅವರು ಕೂಡ ಅದನ್ನು ಬೈ ಮಾಡಿ ಇದನ್ನು ಬೈ ಮಾಡಿ ಅಂತ ಹೇಳಲ್ಲ. ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಹೆಂಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಹಲೋ ಬ್ರದರ್, ನಿಮ್ಮಿಂದ ಒಂದು ಹೆಲ್ಪ್ ಬೇಕಿತ್ತು. ನಾನು ಆಲ್ರೆಡಿ ಒನ್ ಟೈಮ್ನಲ್ಲಿ SIP ಮಾಡಿದ್ದೀನಿ, ನೆಕ್ಸ್ಟ್ ಹೇಗೆ ಮಾಡೋದು? ಬ್ರೋ, ಸೇಮ್ ನೀವು ಕೂಡ ಆ ಗೂಗಲ್ ಫಾರ್ಮಲ್ಲಿ ಎಂಟ್ರಿ ಮಾಡಿ, ನಿಮಗೆ ಅವ್ರು ಕಾಲ್ ಮಾಡ್ತಾರೆ, ಅವಾಗ ನಿಮ್ಮ ಪ್ರಾಬ್ಲಮ್ ಹೇಳಿ ಅವ್ರು ಸಾಲ್ವ್ ಮಾಡಿಕೊಡ್ತಾರೆ. ಇಫ್ ದ ಕಂಪನಿ ಅಂಡ್ ಸ್ಟಾಕ್ ಈಸ್ ಡೌನ್ ಟ್ರೆಂಡ್ ಟೆಕ್ನಿಕಲ್ ಪಾಯಿಂಟ್ of view but fundamentally is good, please answer, I'm eager to know about this. ಟೆಕ್ನಿಕಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಟೆಕ್ನಿಕಲ್ ಬಂದ್ಬಿಟ್ಟು ಸೋಷಿಯಲ್ ಪ್ರೂಫ್ ಅಂದರೆ, ಈಗ ನೀವೊಂದು ಅಂಗಡಿಗೆ ಹೋಗಿರ್ತೀರಾ, ಈಗ ನೀವೊಂದು ಹೋಟ್ಲಿಗೆ ಹೋಗಿರ್ತೀರಾ, ಹೋಟ್ಲಿಗೆ ಹೋಗೋಕ್ಕೂ ಮುಂಚೆ ನೀವು ಏನು ಮಾಡ್ತೀರಾ, ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ತೀರಾ ರೇಟಿಂಗ್ ಏನಿದೆ, ಅಲ್ಲಿ ರೇಟಿಂಗ್ ಯಾವ ಥರ ಇದೆ ಅಂತ. ಅಲ್ಲಿ ರಿವ್ಯೂ ಎಲ್ಲ ಓದ್ಬಿಟ್ಟು ಆಮೇಲೆ ಹೋಗಿ ಡಿಸೈಡ್ ಮಾಡ್ತೀರಾ. ಅಲ್ಲಿ 4.5 4.6 ಇತ್ತಂದರೆ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡ್ತೀರಾ. ಯಾಕಂದರೆ ಅಲ್ಲಿ ಸೋಷಿಯಲ್ ಜನಗಳು 90% ಜನಗಳು ಏನು ಡಿಸೈಡ್ ಮಾಡಿದ್ದಾರೆ ಅದು ಕರೆಕ್ಟ್ ಇರುತ್ತೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಇಲ್ಲಿ ಟೆಕ್ನಿಕಲ್ ಏನು ಹೇಳುತ್ತೆ ಅಂದರೆ ಮುಂದೆ ಹಿಂಗಾಗ್ಬೋದು ಅಂತ ತೋರಿಸ್ತಾ ಇರುತ್ತೆ. ಫಂಡಮೆಂಟಲ್ ಯಾವಾಗ್ಲೂ ಕ್ವಾರ್ಟರ್ಲಿ ರಿಸಲ್ಟ್ ಬರೋವರೆಗೂ ನಿಮಗೆ ಫಂಡಮೆಂಟಲ್ ಗೊತ್ತಾಗಲ್ಲ. ಟೆಕ್ನಿಕಲಲ್ಲಿ ಮುಂದೆ ಹಿಂಗಾಗ್ಬೋದು ಅಂತ ಡೌನ್ ಟ್ರೆಂಡ್ ಬಂದಿರುತ್ತೆ, ಒಂದೊಂದ್ಸಲ ಫೇಕ್ ಇರುತ್ತೆ ಅದು. ಅಲ್ಲಿ ನೀವು ಚೆಕ್ ಮಾಡಬೇಕಂದ್ರೆ ಟೆಕ್ನಿಕಲ್ಲು ಫಂಡಮೆಂಟಲ್ಲು ಎರಡೂ ಮಿಕ್ಸ್ ಮಾಡಬೇಕು. ನೀವು ಯಾವುದನ್ನ ಒಂದು ನಂಬ್ತಿದ್ದೀರಾ ಅಂದರೆ ವೆರಿ ವೆರಿ ಡೇಂಜರಸ್. ಸರ್, ನೀವು ಹೇಳಿದ ಹಾಗೆ ನಾನು 5,000 ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, 10% 20% ಇನ್ಕ್ರೀಸ್ ಮಾಡುವ ಪ್ಲ್ಯಾನ್ ಹೇಳಿದ್ದೀರಾ. ಈ ಪ್ಲ್ಯಾನ್ ಯಾವ ಮ್ಯೂಚುವಲ್ ಫಂಡಲ್ಲಿ ಬೆಸ್ಟು? ಬ್ರೋ, ಅದನ್ನು ಕೂಡ ನೀವು ಕೆಳಗಡೆ ಎಂಟ್ರಿ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಯಾಕಂದರೆ ಪಬ್ಲಿಕಲ್ಲಿ ಬಂದು ಈ ಥರ ಎಲ್ಲ ಸಜೆಷನ್ ಕೊಡೋಂಗಿಲ್ಲ. ನಮಸ್ತೆ, ಇಟ್ ಈಸ್ ಮೈ ಪ್ಲೆಜರ್ ಟು ಕಾಂಟ್ಯಾಕ್ಟ್ ಯು. ಐ ಹ್ಯಾವ್ ಬಿನ್ ವಾಚಿಂಗ್ ಯುವರ್ ಕಂಟೆಂಟ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ and I have learned a lot from you. Could you teach us about the future and options and how ಬ್ರೋ, ನಾನು ಆಲ್ರೆಡಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಹೌ ಡೇಂಜರಸ್ ಇಟ್ ಈಸ್ ಅಂತ. 1 ವರ್ಷದಿಂದನೇ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ. ಆ ವಿಡಿಯೋ ನೋಡಿದ್ರೆ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಯಾವತ್ತೂ ಟ್ರೇಡ್ ಮಾಡೋದೇ ಇಲ್ಲ. ಸಾರಿ, ಈ ವಿಡಿಯೋದಲ್ಲಿ ಜಾಸ್ತಿ ಕ್ವಶನ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಟೈಮ್ ಜಾಸ್ತಿ ಆಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ನ ಜಾಸ್ತಿ ತೊಗೊಂಡು ಬೇರೆ ಟಾಪಿಕ್ಗಳನ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎವ್ರಿ ವೀಕ್ ಮಾಡ್ತಾ ಇರ್ತೀನಿ. ನಿಮಗೂ ಈ ವಿಡಿಯೋದಲ್ಲಿ ಏನಾದರೂ ಕ್ವಶನ್ ಕೇಳಬೇಕು ಅನ್ಸಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಿಡಿಯೋದಲ್ಲಿ ಏನೇನು ಕ್ವಶನ್ ಬಂದಿದೆಯಲ್ಲ ಅದನ್ನೇ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಜೆಷನ್ ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಅಂತ ಗೊತ್ತಿಲ್ಲ, ನಮ್ಮ ಕಡೆಯಿಂದ ಸಜೆಷನ್ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪರ್ಸನಲ್ ಸಜೆಷನ್ ಅಂತ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಫಾರ್ಮಲ್ಲಿ ಹೋಗಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.